ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿಷ್ಣು. ಈ ಕಥೆಯಲ್ಲಿ ನಾನು ಹೆಣ್ಣಿನ ಪಾತ್ರದಲ್ಲಿ ಬರೆಯುತ್ತಿದ್ದೇನೆ. ಮಾತು ಏನು ಕತೆಗೆ ಬರೋಣ. ನನ್ನ ಹೆಸರು ರಚಿತಾ. ನನ್ನ ವಯಸ್ಸು 28. ನನಗೆ ಕೆಯ್ಯೋ ಆಟ ತುಂಬಾ ಇಷ್ಟ. ವಾರಕ್ಕೆ ಒಂದು ಬಾರಿಯಾದರೂ ತುಣೆಬೇಕು. ಗಂಡಸರಿಗೆ ನನ್ನ ಮೊಲೆ ಕೊಡೋದು ಇನ್ನೂ ಇಷ್ಟ. ಮೊಲೆ ಆಸೆ ಪಡುವ ಗಂಡಸರ ಜೊತೆ ಕಾಮದ ಆಟ ಆಡೋದು ತುಂಬಾ ಇಷ್ಟ. ಕೆಯ್ಯುವುದು 5-10 ನಿಮಿಷ. ಆದರೆ ಮೊಲೆಗಳಿಂದ ಎಷ್ಟು ಹೊತ್ತಾದರೂ ಸುಖಪಡಬಹುದು. ಮೊಲೆ ಹಿಸುಕೋದು, ತೊಟ್ಟು ಹಿಂಡೋದು, ಮೊಲೆಗಳನ್ನು ಮಗುವಿನಂತೆ ಆಸೆಯಿಂದ ಚೀಪೋದು, ಚೀಪುತ್ತಾ ತೊಟ್ಟುಗಳನ್ನು ಕಚ್ಚೋದು, ಇದೆಲ್ಲ ತುಂಬಾ ಸುಖ ಕೊಡುತ್ತೆ. ನನ್ನ ಅಕ್ಕ ಕೂಡ ನಾನಾ ಜೊತೆಯಲ್ಲಿ ಇದ್ದಳೆ. ಅವಳ ಹೆಸರು ನಿತ್ಯ. ಅವಳ ವಯಸ್ಸು 30. ಅವಳು ನಾನು ಒಟ್ಟಿಗೆ ಮಲಗುತ್ತಿದ್ದೆವು. ಅವಳಿಗೆ ನನ್ನ ಮೊಲೆಗಳು ತುಂಬಾ ಇಷ್ಟ. ಆದರೆ ಅವಳು ಹೇಳುತ್ತಿರಲಿಲ್ಲ. ನಾನು ಬೆತ್ತಲೆ ಇರುವಾಗ ಆಸೆಯಿಂದ ನೋಡುತ್ತಿದ್ದಳು. ಏಕೆಂದರೆ ನನ್ನ ಮೊಲೆ ತುಂಬಾ ದಪ್ಪ ಇದ್ದವು. ಅದಕ್ಕೆ ಕಾರಣ ನಿಮಗೂ ಗೊತ್ತೇ. ಮೊಲೆ ತೊಟ್ಟುಗಳು ದ್ರಾಕ್ಷಿಯಷ್ಟು ದಪ್ಪ ಇದ್ದವು. ಮೊದಲು ನನ್ನ ಮೊಲೆ ಸಣ್ಣ ಇದ್ದವು. ತುಂಬಾ ಜನರಿಗೆ ಮೊಲೆ ಕೊಡುತ್ತಾ ಗಂಡಸರ ಹೊರಟಾದ ಕೈಗಳಿಂದ ನನ್ನ ಮೊಲೆ ದಪ್ಪ ಆಗಿದ್ದವು. ನನ್ನ ಮೊಲೆ ನೋಡಿದರೆ ನನಗೆ ಆಸೆ ಆಗುತ್ತಿತ್ತು. ಎಷ್ಟೋ ಬಾರಿ ನನ್ನ ಮೊಲೆಗಳನ್ನು ನಾನೇ ಚೀಪಿ ಸುಖಪಟ್ಟಿದ್ದೇನೆ. ಒಂದು ದಿನ ಸ್ನಾನ ಮಾಡಿ ಬಟ್ಟೆ ಬಿಚ್ಚಿ ಹಾಗೆ ಮಲಗಿದೆ. ನಿತ್ಯ ಕೂಡ ಪಕ್ಕದಲ್ಲೇ ಮಲಗಿದ್ದಳು. ತುಂಬಾ ಚಳಿಯಿತ್ತು. ಅದಕ್ಕೆ ಅವಳು ನನ್ನ ತಬ್ಬಿಕೊಂಡು ಮಲಗಿದ್ದಳು. ಅವಳು ನಾನು ನಿದ್ದೆ ಮಾಡುತ್ತಿದ್ದೇನೆ ಅಂದುಕೊಂಡು. ಸ್ವಲ್ಪ ಹೊತ್ತಿನ ನಂತರ ಅವಳು ನನ್ನ ಮೊಲೆ ಸವರಲು ಶುರು ಮಾಡಿದಳು. ನನಗೂ ಅವಳ ಜೊತೆ ಕಾಮದ ಆಟ ಆಡುವ ಆಸೆ ಆಗಿತ್ತು. ರಚಿತಾ, ನಿತ್ಯ ಏನ್ ಮಾಡ್ತಿದೀಯಾ? ನಿತ್ಯ, ತಂಗಿ, ನಿಂದು ಇಷ್ಟು ದಪ್ಪ ಇದ್ಯಲ್ಲ ಯಾಕೆ ಅಂತ ನೋಡ್ತಿದ್ದೆ. ರಚಿತಾ, ಅದು ಹಾಗೆ ಕಣೆ ಅಕ್ಕ, ಸೆಕ್ಸ್ ಮಾಡಿದ್ರೆ ದಪ್ಪ ಆಗುತ್ತೆ. ಯಾಕೆ ನಿಂಗೂ ದಪ್ಪ ಮಾಡ್ಬೇಕಾ? ನಿತ್ಯ, ದಪ್ಪ ಇದ್ರೆ ಚೆಂದ ಅಲ್ವಾ ತಂಗಿ? ನಂಗೂ ಆಸೆ. ರಚಿತಾ, ನಂಗೆ ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಕಣೆ. ನಿಂಗೆ ಇಷ್ಟ ಇದ್ರೆ ನನ್ ಜೊತೆ ನೀನು ಮಾಡಿಸ್ಕೊ. ಸುಖನೂ ಸಿಗುತ್ತೆ, ದುಡ್ಡು ಸಿಗುತ್ತೆ, ಸೌಂದರ್ಯನೂ ಜಾಸ್ತಿ ಆಗುತ್ತೆ. ನಿತ್ಯ, ಸರಿ ತಂಗಿ. ಆದ್ರೆ ಯಾರಿಗೂ ಗೊತ್ತಾಗ್ಬಾರ್ದು. ರಚಿತಾ, ಗೊತ್ತಾಗಲ್ಲ ಕಣೆ. ನಾನಿಲ್ವಾ? ನಿತ್ಯ, ಸರಿ ತಂಗಿ. ರಚಿತಾ, ಹೌದು, ನೀನು ನನ್ ಮೊಲೆ ಮುಟ್ಟುತ್ತಿದ್ದೆ ಯಾಕೆ? ನಿತ್ಯ, ಗೊತ್ತಿಲ್ಲ ತಂಗಿ. ಯಾಕೋ ಆಸೆ ಆಯ್ತು. ರಚಿತಾ, ಬಾ ಅಕ್ಕ, ಆಸೆ ತೀರಿಸ್ಕೊಳ್ಳೋಣ. ನಿತ್ಯ, ರಚ್ಚು, ನಾವಿಬ್ರು ಹುಡ್ಗಿರು ಹೆಂಗೆ ಮಾಡೋದು? ರಚಿತಾ, ನಾನು ಹೇಳೋ ಹಾಗೆ ಮಾಡು, ಸುಖ ಸಿಗುತ್ತೆ. ರಚಿತಾ, ನಿತ್ಯ ಬಟ್ಟೆ ಬಿಚ್ಚಿದ್ರು. ಮಾಧ್ಯಮ ಗಾತ್ರದ ಮಾಯೆ. ಹಾ, ಸಿಕ್ಕಿದವರಿಗೆ ಹಬ್ಬದೂಟ. ಮೀಡಿಯಂ ಮೊಲೆಗಳಾದರೂ ತುಂಬಾ ಆಕರ್ಷಕವಾಗಿದ್ದವು. ತುಲ್ಲಿನ ಮೇಲೆ ರಾಶಿಗೊಂಚಲು. ಅವಳ ಬೆತ್ತಲೆ ಮೈ ನೋಡಿ ನಂಗೆ ತುಂಬಾ ಆಸೆ ಆಯಿತು. ಅವಳನ್ನು ಎಳೆದುಕೊಂಡು ತಬ್ಬಿಕೊಂಡೆ. ಅವಳ ಮೈ ಬಿಸಿಯಾಗಿತ್ತು. ನನ್ನ ದಪ್ಪ ಮೊಲೆಗಳನ್ನು ಅವಳಿಗೆ ಕೊಟ್ಟೆ. ಆಹ, ಆಸೆಯಿಂದ ನನ್ನ ದ್ರಾಕ್ಷಿ ಗಾತ್ರದ ಮೊಲೆ ತೊಟ್ಟನ್ನು ಬಾಯಿ ಹಾಕಿ ಚೀಪಲು ಶುರು ಮಾಡಿದಳು. ನಾನು ಅವಳ ಮೊಲೆ ಮೃದುವಾಗಿ ಹಿಸುಕಿ ಅವಳಿಗೆ ಸುಖ ಕೊಡುತ್ತಿದ್ದೆ. ರಚಿತಾ, ಅಕ್ಕ, ಮೊಲೆ ತೊಟ್ಟು ಕಚ್ಚು ಪ್ಲೀಸ್. ನಿತ್ಯ, ರಚ್ಚು, ನಿಂಗೆ ನೋವಾಗಲ್ವಾ? ರಚಿತಾ, ಇಲ್ಲ ಕಣೆ. ನನ್ ಮೊಲೆ ಚೀಪಿ ಚೀಪಿ ಮಂದ ಆಗಿದೆ. ಕಚ್ಚಿದ್ರೆ ಸುಖ ಸಿಗೋದು. ಜೋರಾಗಿ ಕಚ್ಚು. ನಿಂಗೆ ಹೆಂಗೆ ಬೇಕೋ ಹಂಗೆ ಕಚ್ಚು. ಇನ್ನು ಕಚ್ಚು. ನಿತ್ಯ, ಇಲ್ಲೇ ರಚ್ಚು, ನಂಗೂ ಚೀಪೆ. ನಾನು ಅವಳ ಮೊಲೆಗಳನ್ನು ಹಿಡಿದು ಒಂದಾದ ಮೇಲೆ ಒಂದು ಚೀಪಿ ಮೊಲೆ ತೊಟ್ಟನ್ನು ಮೃದುವಾಗಿ ಕಚ್ಚಿ ಸುಖ ಕೊಟ್ಟೆ. ಮತ್ತೆ ಅವಳು ನನ್ನ ಮೊಲೆ ಚೀಪಿದಳು. ಹೀಗೆ 1 ಗಂಟೆ ಮೊಲೆ ಆಟ ಆಡಿದೆವು. ಇಬ್ಬರ ತುಲ್ಲು ಒದ್ದೆ ಆಗಿತ್ತು. ಅವಳದು ಫ್ರೆಶ್ ರಸ, ಇನ್ನೂ ಯಾವ ತುಣ್ಣೆಯೂ ಕೆದ್ದಿರಲಿಲ್ಲ. ನಾನು ಅವಳ ತುಲ್ಲಿಗೆ ಬಾಯಿ ಹಾಕಿದೆ. ರಸವನ್ನು ಸ್ವಲ್ಪವೂ ಬಿಡದೆ ನೆಕ್ಕಿದೆ. ನಾನು ನೆಕ್ಕಿದಷ್ಟು ರಸ ಬರುತ್ತಲೇ ಇತ್ತು. ಇವಳಿಗೆ ಬರೀ ನೆಕ್ಕಿದರೆ ಸುಖ ಸಿಗೋದಿಲ್ಲ ಅಂತ ಗೊತ್ತಾಯಿತು. ತುಲ್ಲು ಹಗಲಿಸಿ ನಿಧಾನವಾಗಿ ಬೆರಳು ಹಾಕಲು ಪ್ರಯತ್ನ ಮಾಡಿದೆ. ಅವಳ ತುಲ್ಲಲ್ಲಿ ಜಾಗ ಇರಲಿಲ್ಲ. ತುಲ್ಲು ಇನ್ನೂ ಓಪನ್ ಆಗಿರಲಿಲ್ಲ. ನಿತ್ಯ, ರಚ್ಚು ಬೇಡ, ನೋವಾಗ್ತಿದೆ. ರಚಿತಾ, ಫಸ್ಟ್ ಟೈಮ್, ಸ್ವಲ್ಪ ನೋವಾಗುತ್ತೆ ಕಣೆ, ತಡ್ಕೋ. ಇಲ್ಲ ಅಂದ್ರೆ ಕೇಯಿಸ್ಕೊಳ್ಳೋಕೆ ಆಗಲ್ಲ. ಹಾಗೆ ತುಲ್ಲು ನೆಕ್ಕಿ ನೆಕ್ಕಿ ಬೆರಳು ಹಾಕಿದೆ. ಬೆರಳು ಪೂರ್ತಿ ಒಳಗೆ ಹೋಯಿತು. ಹಾಗೆ ಹಿಂದೆ ಮುಂದೆ ಮಾಡೋಕೆ ಶುರು ಮಾಡಿದೆ. ಅವಳಿಗೆ ತುಂಬಾ ಸುಖ ಸಿಗ್ತಿತ್ತು. ಹಾಗೆ ಅರ್ಧ ಗಂಟೆ ನನ್ನ ಬೆರಳಿಂದ ಅವಳನ್ನ ಕೇಯಿದೆ. ರಚಿತಾ, ಅಕ್ಕ ಹೆಂಗಿದೆ?
ನಿತ್ಯ, ತುಂಬಾ ಚೆನ್ನಾಗಿದೆ ರಚಿಯು. ರಚಿತಾ, ಬಾಯ್ಸ್ ಹತ್ರ ಮಾಡಿಸ್ಕೊಂಡ್ರ ಇನ್ನು ಸುಖ ಕಣೆ. ಬರ್ತೀಯ ನನ್ ಬಾಯ್ ಫ್ರೆಂಡ್ ಮನೆಗೆ ಹೋಗೋಣ. ನಿತ್ಯ, ಬೇಡ ರಚ್ಚು, ನಂಗೆ ಭಯ ಆಗುತ್ತೆ ರಚಿತಾ. ಏನು ಆಗಲ್ಲ ಕಣೆ. ಅವನು ಒಳ್ಳೆಯವನು. ಬಲವಂತ ಮಾಡಲ್ಲ, ನಾನು ಕೇಳಿಸ್ಕೋತೀನಿ. ನೀನು ನೋಡು. ನಿಂಗೂ ಆಸೆ ಆದ್ರೆ ಕೇಳಿಸ್ಕೋ. ಇಲ್ಲ ಅಂದ್ರೆ ಬೇಡ. ನಿತ್ಯ, ಸರಿ ರಚ್ಚು. ನನ್ನ ಒಬ್ಬ ಮಿಂಡನಿಗೆ ಕಾಲ್ ಮಾಡಿದೆ. ಅವನಿಗೂ ತುಣ್ಣೆ ನಿಗುರಿತ್ತು. ಬಾ ಅಂದ. ರಚಿತಾ, ಅವಳಿಗೆ ಇಷ್ಟ ಆದ್ರೆ ಮಾಡು, ಸರಿಯೋಗುತ್ತೆ. ನಾನು ಅವಳ ಬಾಯಿಗೆ ಮೊಲೆ ತುರುಕಿದೆ. ಅವಳು ಅಳುತ್ತಾ ಮೊಲೆ ಚೀಪುತ್ತಿದ್ದಳು. ನಾನು ಅವಳ ಮೊಲೆ ಜೋರಾಗಿ ಹಿಸುಕಿ ಮೊಲೆ ತೊಟ್ಟನ್ನು ಜೋರಾಗಿ ಹಿಂಡುತ್ತಿದ್ದೆ. ಮೊಲೆ ಹಿಂಡಿದಾಗ ತುಲ್ಲು ಸ್ವಲ್ಪ ಹಗಲ ಆಯ್ತು. ರವಿ ಅವಳ ತುಲ್ಲು ನೆಕ್ಕಿ ನೆಕ್ಕಿ ತುಣ್ಣೆಯಿಂದ ತುಲ್ಲಿಗೆ ಉಜ್ಜಿ ನಿಧಾನವಾಗಿ ಒಳಗೆ ತಳ್ಳಿದ. ಆದರೂ ಪೂರ್ತಿ ತುಣ್ಣೆ ಹೋಗಲಿಲ್ಲ. ಅವಳ ಸೊಂಟ ಹಿಡಿದು ಜೋರಾಗಿ ತುಣ್ಣೆಯಿಂದ ಗುದ್ದಿದ. ತುಣ್ಣೆ ಪೂರ್ತಿ ಒಳಗೆ ಹೋಯಿತು. ತುಲ್ಲಿಂದ ರಕ್ತ ಚಿಮ್ಮಿತು. ಅವಳು ಜೋರಾಗಿ ಅಳುತ್ತಿದ್ದಳು. ನಿಧಾನವಾಗಿ ಕೆಯ್ಯೋಕೆ ಶುರು ಮಾಡಿದ. ತುಲ್ಲು ತುಂಬಾ ಬಿಗಿಯಾಗಿತ್ತು. ಅವನು ಬೇಗ ರಸ ಸುರಿಸಿದ. ಅವನೇ ಅವಳ ತುಲ್ಲು ತೊಳೆದು ಅವಳನ್ನು ಮುದ್ದು ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ನನ್ನ ತುಲ್ಲನ್ನು ಕೇದ. ನನ್ನ ಕೆಯ್ಯೋದನ್ನು ನೋಡಿ ನಿತ್ಯ ಅಕ್ಕಗೆ ತಾನಾಗೆ ಬಂದು ಮತ್ತೆ ಕೆಯ್ಯಿಸಿಕೊಂಡಳು. ರವಿಗೆ ತುಂಬಾ ಸಂತೋಷ ಆಗಿತ್ತು. ಅವನು ತುಂಬಾ ಶ್ರೀಮಂತ ಆಗಿದ್ದ. ನಿತ್ಯಗೆ ಅವನು ಚಿನ್ನದ ಸರ ಕೊಟ್ಟು ನಿತ್ಯನ ಅವನೇ ಇಟ್ಕೊಂಡು ಬೇಕಾದಾಗೆಲ್ಲ ಅವಳಿಗೆ ಗಿಫ್ಟ್ ಕೊಟ್ಟು ಕೆಯ್ಯುತ್ತಿದ್ದ. ಜೊತೆಗೆ ನನ್ನನ್ನು ಕೆಯ್ಯುತ್ತಿದ್ದ. ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ.